ಮಾಮ, ಮತ್ತೆ ಮುಂದೆ ಏನ್ ನಿರ್ಧಾರ ಮಾಡಿದೀರಾ? ಏನಾದ್ರೂ ಮಾಡ್ಬೇಕು ಅಲ್ವಾ ಮಾಮ? ಅವನನ್ನ ಹಿಡಿದು ಸರಿಯಾಗಿ ಹೊಡಿಬೇಕು. ಅರೆ, ಈ ರೀತಿ ಮನುಷ್ಯರು ಹೊಡೆದ್ರೆ ಸರಿ ಹೋಗಲ್ಲ. ನಾನು ಅವನಿಗೆ ಬೇರೆ ರೀತಿ ಪಾಠ ಕಲಿಸ್ತೀನಿ. ಅವನ್ ತಪ್ಪನ್ನ ಅವನೇ ಒಪ್ಕೊಂಡು ನನ್ನ ಕೈ ಕಾಲು ಹಿಡ್ಕೊಳಕ್ ಬರ್ಲಿಲ್ಲ ಅಂತಂದ್ರೆ ನಾನು ನನ್ನ ಹೆಸರು ಬಾಳಪ್ಪ ಅಂತ ಹೇಳೋದಿಲ್ಲ. ಅವನಿಗೆ ಸಿಟ್ಟಿನಿಂದ ಹೇಳಾಯ್ತು, ಹಾಗೆ ತಿಳಿಸಿ ಹೇಳಾಯ್ತು, ಆದ್ರೂ ಅವನಿಗೇನು ಗೊತ್ತಾಗ್ತಿಲ್ಲ. ಮನೆಯಲ್ಲಿರೋ ಲಕ್ಷ್ಮಿಯನ್ನ ಒದ್ದು ಹೊರಗಡೆ ಸಗಣಿ ತಿನ್ನೋಕ್ ಹೋಗ್ತಾ ಇದ್ದಾನೆ. ಆದ್ರೆ ಶಿಕ್ಷೆ ಅಂತೂ ಅವನಿಗೆ ಸಿಕ್ಕೇ ಸಿಗುತ್ತೆ. ಮಾಮ, ಅವನ್ ಜೀವನದಲ್ಲಿ ಎಲ್ಲ ಆಗಿದೆ. ಒಳ್ಳೆ ಹೆಂಡತಿ, ತಂದೆ ತಾಯಿ, ಒಡ ಹುಡ್ತವ್ರು, ಮನೆ ಮಠ, ಹೊಲ ನೆಲ, ತೋಟ, ಬಂಧು ಬಳಗ ಎಲ್ಲ ಇದೆ. ಆದ್ರೆ ಅವನ್ ಎಲ್ಲ ಒದ್ದು ಸಗಣಿ ತಿನ್ನಕ್ ಹೋಗ್ತಾ ಇದ್ದಾನೆ. ಆದ್ರೆ ಮಾಮ, ಅವನ್ದು ನನ್ನ ಹಾಗೆ ಕೆಟ್ಟ ಹಣೆ ಬರ ಅಲ್ಲ. ಆಗ ನಮ್ ಬೆನ್ನ ಹಿಂದೆ ಯಾರೂ ಇರ್ಲಿಲ್ಲ. ಈಗ ನೀವು ನಮ್ ಬೆನ್ನಗಿದ್ದೀರಾ, ಎಲ್ಲ ಸರಿಯಾಗಿ ನಡೀತಾ ಇದೆ. ಅದಕ್ಕೆ ಹೇಳೋದು, ತಂದೆ ತಾಯಿ ಮಕ್ಕಳನ್ನ ತುಂಬಾ ಮುದ್ದು ಮಾಡಿ ಬೆಳೆಸಬಾರದು ಅಂತ. ಅವ್ರಿಗೆ ಚೆನ್ನಾಗಿ ಕಷ್ಟ ಸುಖದ ಬಗ್ಗೆ ಕಲಿಸ್ಕೊಡ್ಬೇಕು. ಮಾಮ, ಅವನು ಸುಧಾರಿಸ್ತಾನ? ಈಗ ನೀನೇ ನೋಡು ಮುಂದೆ ಏನಾಗುತ್ತೆ ಅಂತ. ಯಾಕಮ್ಮ ಸುಮನ, ಇನ್ನು ಇಲ್ಲೇ ಕೂತ್ಕೊಂಡಿದ್ಯಾ? ಊಟ ಮಾಡೋಲ್ವಾ ನೀನು? ನಾನು ಆಮೇಲೆ ಊಟ ಮಾಡ್ತೀನಿ. ಆಮೇಲೆ ಅಂದ್ರೆ ಯಾವಾಗ ಮಾಡ್ತೀಯಾ? ಅವ್ರು ಬಂದ್ಮೇಲೆ. ನಾನು ಅವ್ರ ದಾರಿ ಕಾಯ್ತಾ ಇದ್ದೀನಿ ಅಲ್ವಾ. ಎಷ್ಟೊತ್ತಿಂದ ಹೋಗಿದ್ದಾರೆ, ಇನ್ನೂ ತಿರುಗಿ ಬಂದಿಲ್ಲ. ಅರೆ, ಅವನ್ ಯಾವತ್ತಾದ್ರೂ ಹೇಳ್ದಾಗ ಮಾಡಿದಾನ? ನೀನು ಊಟ ಮಾಡಿ ಹೋಗು. ಇಲ್ಲ, ನಾನು ಅವ್ರಿಗೋಸ್ಕರ ಕಾಯ್ತೀನಿ. ಅರೆ, ನೀನ್ ಎಷ್ಟೊತ್ತು ಅಂತ ಅವ್ನ ದಾರಿ ಕಾಯ್ತಿರ್ತೀಯ? ಹೌದು, ನಾನು ಇವ್ರಿಗೆ ಅದನ್ನೇ ಹೇಳಿದೆ. ಸುಮ್ಮನೆ ಯಾಕೆ ದಾರಿ ಕಾಯ್ತೀರಾ ಅಂತ. ಹೊಟ್ಟೆ ಹಸಿತು ಅಂದ್ರೆ ನಮ್ಮ ಪಾಡಿಗೆ ನಾವು ಊಟ ಮಾಡ್ಬಿಡ್ಬೇಕು. ಅವನ್ ಬಂದ್ಮೇಲೆ ಅವನ್ ತಾನೇ ಊಟ ಮಾಡ್ತಾನೆ. ಮತ್ತವನು ಹೇಳಿ ಹೋಗಿದಾನಲ್ವಾ, ಆ ಜನರಿಗೆ ಧಾನ್ಯ ಕೊಟ್ಮೇಲೆ ಬರೋದು ಅಂತ. ಎಷ್ಟು ರಾತ್ರಿ ಆಯ್ತು, ಅವರು ಇವನ್ ಸಲುವಾಗಿ ಎಷ್ಟೊತ್ತು ಅಂತ ಇಲ್ಲಿರ್ತಾರೆ. ನಿನಗೂ ಏನು ಗೊತ್ತಾಗೋದಿಲ್ಲ ನೋಡು. ಅರೆ, ಈ ಸುಮ್ಮನ ಆ ದೌಲತ್ಗೋಸ್ಕರ ಕಾಯ್ತಾ ಕೂತ್ಕೊಂಡಿದ್ದಾಳೆ. ಮತ್ತೆ ನೀವು ಸುಮ್ನೆ ಹಠ ಹೊಡಿತಾ ಕೂತ್ಕೊಂಡಿದ್ದೀರಾ? ಸುಮ್ಮನ, ನಿನ್ ಕಣ್ಣಲ್ಲಿ ನೀರು ಹಾಕ್ಬೇಡಮ್ಮ. ಅವನು ಇನ್ನೇನ್ ಬರಬಹುದು. ನಾನ್ ನಿಮ್ಗೆಲ್ಲ ಒಂದ್ ನಿಜ ಹೇಳ. ಅದಕ್ಕೆ ಸಣ್ಣ ವಿಷಯನ ದೊಡ್ಡದ್ ಮಾಡ್ತಾರೆ. ಇಲ್ಲಿ ಹೋದ್ರೆ ಹುಲಿ ಹೋಯ್ತು ಅಂತಾರೆ. ಅವ್ರ ಸ್ವಭಾವನೇ ಹಾಗೆ ಅನ್ಸುತ್ತೆ.
ಮಾಮ ಅವ್ರು ಯಾರು ಇರಬಹುದು? ಯಾಕೆ ಹಾಗೆ ಓಡ್ತಾ ಇದ್ದಾರೆ? ಅರೆ ಓಡಿ ಎಲ್ಲಿಗೆ ಹೋಗ್ತಾರೆ? ನನ್ನ ಹತ್ರ ಬರ್ತಾರ ಅವರು. ನಡೀರಿ. ಬಾಪು, ದತ್ತು ಅಣ್ಣ, ಅಯ್ಯೋ ಅಲ್ಲಿ ಏನಾಗ್ತಿದೆ ನೋಡಿದ್ರಾ? ಅರೆ ಇವರು ಅವರೇ ಅಲ್ವಾ? ಆಗ್ಲೇ ಓಡ್ ಹೋಗಿದ್ರಲ್ಲ ಅವರು. ಮಾಮ ಮಾಮ ಮಾಮ, ಅಯ್ಯೋ ಅಲ್ಲಿ ನೋಡಿ, ಆಗ್ಲೇ ದಾರಿಲಿ ಓಡೋಗ್ತಾ ಇದ್ರು ಗೊತ್ತಾ? ಅವ್ರು ಈ ಕಡೆನೆ ಬರ್ತಾ ಇದ್ದಾರೆ. ಅರೆ ಬರ್ಲಿ ಬಿಡಿ, ನಾನ್ ನಿಮಗ್ ಮೊದ್ಲೇ ಹೇಳಿದ್ದೆ ಅಲ್ವಾ ಅವ್ರು ಬಿಡಾರಕ್ ಬಂದೇ ಬರ್ತಾರೆ ಅಂತ. ಆದ್ರೆ ಮಾಮ, ಅಲ್ಲ ಅವ್ರಿಗೆ ಬಿಡಾರದಲ್ಲಿ ಏನ್ ಕೆಲಸ ಇರಬಹುದು? ಮತ್ತೆ ನಾವಿನ್ನು ಈಗ ಬಿಡಾರ ಹಾಕ್ತಾ ಇದ್ದೀವಿ, ಮತ್ತೆ ಅವ್ರು ಈಗಾಗ್ಲೇ ಬರ್ತಾ ಇದ್ದಾರೆ. ಏನ್ರಪ್ಪ, ನನ್ ಬಿಡಾರಕ್ ನೀವ್ ಯಾಕೆ ಬಂದಿದ್ದೀರಾ? ಮಾಮ 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 ದಯವಿಟ್ಟು ಕಾಪಾಡಿ ಮಾಮ. ಮಾಮ ನಮ್ಮ ಜೀವಕ್ಕೆಲ್ಲ ಅಪಾಯ ಇದೆ, ನೀವೇ ಕಾಪಾಡಬೇಕು ಮಾಮ, ದಯವಿಟ್ಟು ಕಾಪಾಡಿ ಮಾಮ. ಹೌದು ಮಾಮ, ಓಡಿ ಓಡಿ ನಮ್ಗೆ ತುಂಬಾ ಸುಸ್ತಾಗಿ ಈಗ ನಡೆಯೋದಕ್ಕೂ ಆಗ್ತಿಲ್ಲ ನೋಡಿ. ಮಾಮ ಎಲ್ಲಿಗೆ ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ, ಸುಮ್ನೆ ಕಾಡು ಮೇಡು ಅಲಿತಾನೆ ಇದೀವಿ.